ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಯಾರನ್ನ ಕೇಳಿದರೂ ಒಂದೇ ಪ್ರಾಬ್ಲಮ್ಮು. ಅದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಈವನ್ ಟೀನೇಜ್ ಗರ್ಲ್ಸು, ಬಾಯ್ಸು ಎಲ್ಲರದು ಒಂದೇ ಪ್ರಾಬ್ಲಮ್ಮು. ಇದು ಒಂಥರ ಹೇಗೆ ಅಂದರೆ ಯೂನಿವರ್ಸಲ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದೇ ಏರ್ ಫಾಲು. ನೀವು ಯಾರನ್ನಾದರೂ ಕೇಳಿಬೇಕಾದ್ರೆ ನನಗೂ ಏರ್ ಫಾಲ್ ಆಗ್ತಾಯಿದೆ, ನನಗೂ ಏರ್ ಫಾಲ್ ಆಗ್ತಾಯಿದೆ ಅಂತಲೇ ಹೇಳ್ತಾರೆ. ಇದಕ್ಕೆಲ್ಲ ನೋಡಿ, ನೀವು ಮೇಲ್ಗಡೆ ಅಂದರೆ ಏರ್ ಫಾಲ್ ಆಗ್ತಾ ಇದೆ ಅಂದಾಗ ನೀವು ಸೀರಮ್ ಬಳಸ್ತೀರಾ, ಅಥವಾ ಈ ಹೇರ್ ಪ್ಯಾಕ್ ಹಾಕ್ಕೊಳ್ತೀರಾ, ಅಥವಾ ಏರ್ ಆಯಿಲನ್ನು ನೀವು ಯೂಸ್ ಮಾಡ್ತೀರಾ. ಅದೆಲ್ಲದಕ್ಕಿಂತ ಅದ್ರ ಬುಡದಿಂದನೇ ಅದರ ಸಮಸ್ಯೆನ ನಾವು ಬಗೆಹರಿಸಿದರೆ ಆವಾಗ ನಮಗೆ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ನನಗೂ ನೋಡಿ, ಆಪ್ರೇಷನ್ ಆದಮೇಲೆ ತುಂಬ ಏರ್ ಫಾಲು ಹೆಂಗೆ ಅಂದರೆ ಒಂದು ಇಷ್ಟಿಷ್ಟು ಬರ್ತಾಯಿತ್ತು ಹೇರ್. ನಾನು ಬಾಸ್ಕೊಂಡಾಗೆಲ್ಲ ಡಾಕ್ಟ್ರಿಗೂ ತೋರಿಸಿದೆ, ಬಟ್ ಅವರು ಒಂದಿಷ್ಟು ವಿಟಮಿನ್ದು ಟ್ಯಾಬ್ಲೆಟ್ ಆ ಥರ ಎಲ್ಲ ಕೊಟ್ಟರು, ಬಟ್ ಅದು ಅಷ್ಟು ವರ್ಕ್ ಆಗಲಿಲ್ಲ. ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಿದ ಮೇಲೆ ನನಗೆ ಏರ್ ಫಾಲ್ ಆಗೋದು ಕಡಿಮೆ ಆಗಿದೆ. ಹಾಗಾಗಿ ಈ ರೆಮಿಡಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮುಂಚೆ ನೋಡಿ, ನನ್ನ ವೀಡಿಯೋಸಿಗೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದ್ವು. ಈಗ ಯಾಕೆ ಬರ್ತಾ ಇಲ್ಲ? ಅವಳು ತುಂಬ ಮೆರಿತಾ ಇದ್ಲು, ಹಿಂಗೆ ಆಗ್ಬೇಕಂತ. ಅಯ್ಯೋ, ಹಾಗೇನಿಲ್ಲ, ತಮಾಷೆಗೆ ಹೇಳಿದೆ. ನನ್ನ ವ್ಯೂವರ್ಸ್ ಯಾರೂ ಆ ಥರ ಇಲ್ಲ, ತುಂಬ ಒಳ್ಳೆ ವ್ಯೂವರ್ಸು. ಯಾಕಂದರೆ ನಾನು ಅಷ್ಟು ದಿನ ಗ್ಯಾಪ್ ತೊಗೊಂಡು ವಿಡಿಯೋ ಹಾಕಿದೆ. ನಾನು ಯಾವುದು ಈ ಸರ್ಜರಿ ಆದಮೇಲೆ ಒಂದು ವಿಡಿಯೋ ಹಾಕಿದ್ದೆ, ಒಂದು 3 ಮಂತ್ಸ್ ಆದಮೇಲೆ, ಸ್ವಲ್ಪ ರಿಕವರಿ ಆದಮೇಲೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಂತೂ ಎಷ್ಟು ಜನ ಕಮೆಂಟ್ಸ್ ಹಾಕಿದ್ರು ಅಂದರೆ ತುಂಬ ಖುಷಿಯಾಗೋಯಿತು. ಟೇಕ್ ಕೇರ್ ಮೇಡಮ್, ತುಂಬ ಚೆನ್ನಾಗಿ ತಿನ್ನಿ. ಆಮೇಲೆ ನಾನು ಅದರಲ್ಲಿ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದ್ದೆ, ಅದಕ್ಕೆ ಒಬ್ಬರು ಪಾಪ ಕಮೆಂಟಲ್ಲಿ ಹೇಳಿದರು, ಆಳ್ವಿ ತಿನ್ನಿ ಮೇಡಮ್, ಬ್ಯಾಕ್ ಪೇನಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದರು. ತುಂಬ ಜನ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರು. ಹಂಗಾಗಿ ಅದಕ್ಕೆಲ್ಲ ನಾನು ಏನು ಕೊಡೋಕ್ಕಾಗುತ್ತೆ ಹೇಳಿ? ಪ್ರೀತಿ ವಿಶ್ವಾಸಕ್ಕೆ ಏನೂ ಕೊಡೋಕ್ಕಾಗಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಆಮೇಲೆ ನಾವು ಒಂದು ಲಾಜಿಕ್ನ ಅರ್ಥ ಮಾಡ್ಕೋಬೇಕು. ಯೂಟ್ಯೂಬು ಯಾವಾಗಲೂ ನೋಡಿ, ಗ್ಯಾಪ್ ತೊಗೊಂಡಾಗ ನಾನು ಆಲ್ಮೋಸ್ಟ್ ಒಂದು 5 ಮಂತ್ಸ್ ಗ್ಯಾಪ್ ಆಯಿತು. ಆಮೇಲೆ 3 ಮಂತ್ಸ್ ಆದಮೇಲೆ ಅದು ಆಪ್ರೇಷನ್ದು ಸರ್ಜರಿದು ಒಂದು ವಿಡಿಯೋನ ಹಾಕಿದ್ನಲ್ವ, ಅದಾದಮೇಲೆ ಸಹ ಗ್ಯಾಪ್ ಆಯಿತು. ಹಾಗಾಗಿ ಗ್ಯಾಪ್ ಆದಾಗ ಏನಾಗುತ್ತೆ, ನಮ್ಮ ವೀಡಿಯೋನ ರೆಕಮೆಂಡ್ ಮಾಡೋದು ನಿಲ್ಲಿಸ್ತಾರೆ ಯೂಟ್ಯೂಬವರು. ಆವಾಗ ಆಟೋಮೆಟಿಕ್ಕಾಗಿ ನಮಗೆ ವ್ಯೂಸ್ ಕಡಿಮೆ ಬರುತ್ತೆ. ನಮಗೆ ರೆಗ್ಯುಲರಾಗಿ ಯಾರು ನಮ್ಮ ವೀಡಿಯೋಸ್ ನೋಡ್ತಿರ್ತಾರೆ ಅವ್ರು ಮಾತ್ರ ನೋಡ್ತಿರ್ತಾರೆ. ಬೇರೆಯವ್ರು ನೋಡಬೇಕಂದ್ರೆ, ಈಗ ಸಪೋಸ್ ನೀವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ, ವೀಡಿಯೋಸ್ ನೋಡೋಕ್ಕೆ ಸ್ಕ್ರಾಲ್ ಮಾಡ್ತಾ ಇರ್ತೀರ, ಆವಾಗ ನಮ್ಮ ವೀಡಿಯೋ ಬಂದರೆ ನೀವು ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ನೋಡ್ತೀರಾ. ಅದನ್ನು ಯೂಟ್ಯೂಬ್ ಏನು ಮಾಡುತ್ತೆ, ನಿಲ್ಲಿಸುತ್ತೆ. ಈಗ ಸಪೋಸ್ ಜನರಲಾಗಿ ಸಿಂಪಲ್ ಹೇಳಬೇಕಂದ್ರೆ, ನೀವು ವಾಕ್ ಹೋಗ್ತಾ ಇರ್ತೀರ ದಿನ. ಒಂದಿನ ಹೋಗದೆ ಇದ್ದರೆ, ಅಯ್ಯೋ ಮಮತಾ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. 2 ದಿನ ಹೋಗ್ಲಿದ್ರು ಕೇಳ್ತಾರೆ, 4 ದಿನ ಹೋಗದೆ ಇದ್ದಾಗ ಕೇಳ್ತಾರೆ. ಅದ್ರ ಮೇಲೆ ನೀವು ಹಾಗೇ ಕಂಟಿನ್ಯೂ ಗ್ಯಾಪ್ ಆದರೆ ಮತ್ತೆ ಬಿಡ್ತಾರೆ. ಅಷ್ಟೇ ಸಿಂಪಲ್, ಇನ್ನೇನೂ ಇಲ್ಲ. ಹಾಗಾಗಿ ಈಗ ಕಂಟಿನ್ಯೂ ಹಾಕ್ತಾ ಹೋದಾಗ ಯೂಸ್ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಆಮೇಲೆ ನಂದು RPM ಏನು ಅಂದರೆ ಗ್ರಾಸ್ ಏನಿದೆಯಲ್ಲ, ಅದು ಚೆನ್ನಾಗೇ ಬರ್ತಾ ಇದೆ. ಅಂದರೆ ನೀವು 4 ಜನ ನೋಡಲಿ, 10 ಜನ ನೋಡಲಿ, ವಿಡಿಯೋ ಪೂರ್ತಿ ನೋಡಬೇಕು, ಆವಾಗೇ ನಮಗೆ ಯೂಸ್ ಆಗೋದು. ನೀವು 1000 ಜನ ನೋಡಲಿ, ಸ್ಕಿಪ್ ಮಾಡಿ 1 ನಿಮಿಷ, ಅರ್ಧ ನಿಮಿಷ ನೋಡಿದ್ರೂ ಏನೂ ಲಾಭ ಇಲ್ಲ. ಆ ಥರ ಇರುತ್ತೆ ಅದು. ಆಮೇಲೆ ವಿಡಿಯೋ ಮೇಲೆ ಆ್ಯಡ್ಸ್ ರನ್ ಆಗಬೇಕು, ಅದು ಮೇನ್ ಇಂಪಾರ್ಟೆಂಟು. ಅವಾಗೇ ನಮ್ಮ ಚಾನಲ್ ಗ್ರೋತ್ ಆಗೋದು. ಅದಂತೂ ಆ್ಯಡ್ ಚೆನ್ನಾಗೇ ಬರ್ತಾಯಿದೆ, ಅದಕ್ಕೇನು ಕಂಪ್ಲೇಂಟೇ ಇಲ್ಲ ನನ್ನದು ವಿಡಿಯೋದ ಮೇಲೆ. ಹಾಗಾಗಿ ಏನಿಲ್ಲ, ಲಾಜಿಕ್ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಂದರೆ ಯಾರಿಗೆಲ್ಲ ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ಆ ಥರ ಸುಮಾರು ದಿನ ಗ್ಯಾಪ್ ಆದಾಗ, ನೀವು 1 ವಾರ ಗ್ಯಾಪ್ ಆದರೆ ಏನೂ ಆಗಲ್ಲ. 5 ಮಂತ್ಸು, 1 ಮಂತು ಆ ಥರ ಗ್ಯಾಪ್ ಆದಾಗ ಈ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ, ವಿಡಿಯೋ ಹಾಕ್ತಾನೇ ಇರಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಮಾತ್ರ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾವು ವಿಡಿಯೋ ಮಾಡ್ತೀವಿ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಮಗೆ ಗೊತ್ತಾಗಲ್ಲ. ನೀವು ಅದನ್ನು ನೋಡಿ ಹೇಳಿದಾಗ ನಾವು ಸರಿಪಡಿಸ್ಕೋಬೋದು. ಆಮೇಲೆ ನೆಕ್ಸ್ಟ್ ನಿಮಗೆ ಯಾವ ಈ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇರುತ್ತೋ, ನಮಗೆ ಬೇಕಪ್ಪ ಈ ವಿಡಿಯೋ ನಾವು ನೋಡಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ದರೆ ಅದನ್ನು ತಿಳಿಸಿ, ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ನೋಡೋಣ ಈ ರೆಮಿಡಿ ಹೇಗೆ ಮಾಡ್ಕೋಬೇಕು, ಇದು ಹೇಗೆ ವರ್ಕ್ ಆಗುತ್ತೆ, ಯಾರೆಲ್ಲ ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡೋದು ಅಂತೆಲ್ಲ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಫಸ್ಟು ಬೇಕಾಗಿರೋದು ನೋಡಿ, ಇದಕ್ಕೆ ಮೆಂತ್ಯ ಕಾಳು ಅಂದರೆ ಫೆನುಗ್ರಿಕ್ ಸೀಡ್ಸ್ ಅಂತ ಏನು ನಾವು ಹೇಳ್ತೀವಲ್ವ, ಅದು ಒಂದು ಸ್ವಲ್ಪ ತೊಗೊಳ್ಳಿ. ಯಾಕಂದರೆ ನಾನು ಸ್ವಲ್ಪ ತೋರಿಸ್ತೀನಿ, ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಗೆ ತೋರಿಸೋದಕ್ಕೆ ನಾನು ಸ್ವಲ್ಪ ಹಾಕಿ
ತೋರಿಸ್ತಾ ಇದ್ದೀನಿ. ನೀವು ಅಷ್ಟೇ ಫಸ್ಟಿಗೆ ಒಂದು ಸ್ವಲ್ಪ ಮಾಡಿ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಡೈಲಿ ಅದನ್ನು ತಿಂತಾ ಹೋದರೆ. ಇದನ್ನೇನಿಲ್ಲ, ಡ್ರೈ ರೋಸ್ಟ್ ಮಾಡಿ ಸಾಕು. ಆಮೇಲೆ ಇದರಲ್ಲಿ ನೋಡಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಹಾಗೆ ನಿಕೋಟಿನ್ ಅಂಶನೂ ಜಾಸ್ತಿ ಇರೋದ್ರಿಂದ ನಮ್ಮ ಏರ್ ಫಾಲ್ ಕಂಟ್ರೋಲ್ಗೆ ತುಂಬಾ ಸಹಾಯ ಮಾಡುತ್ತೆ. ಒಂದು ರಿಸರ್ಚ್ ಪ್ರಕಾರ ಈ ಬೋಲ್ಡ್ ನೆತ್ತಿಯಲ್ಲಿ ಸಹ ಕೂದಲ ಬೆಳೆಯೋ ಶಕ್ತಿ ಇದೆ ಈ ಫೆನಿಗ್ರಿಕ್ ಸೀಡ್ಸಿಗೆ ಅಂತ ರಿಸರ್ಚ್ ಬಂದಿದೆ ಅಂತೆ. ಇನ್ನು ನಮ್ಮ ಏರ್ ಫಾಲ್ ತಡೆಯೋದಿಲ್ವಾ, ನೀವೇ ಹೇಳಿ. ನೆನಪಾಗಲಿ, ಸಾಕು, ಇಷ್ಟು ಸಾಕು. ಇದನ್ನೊಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ. ನೋಡಿ, ಇಷ್ಟು ಸಾಕು. ನೆಕ್ಸ್ಟು ನೋಡಿ, ಈ ಅಗಸೆ ಬೀಜ ಅಂತ ಫ್ಲ್ಯಾಕ್ಸ್ ಸೀಡ್ಸ್ ಕೇಳಿರ್ತೀರಲ್ವ, ಅದು ಒಂದು ಸ್ವಲ್ಪ ಹಾಕೋಣ. ಇದನ್ನು ಅಷ್ಟೇ ಡ್ರೈ ರೋಟ್ಸ್ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದರಲ್ಲಿ ನೋಡಿ ಒಮೆಗಾ ಆ್ಯಂಟಿ ಆ್ಯಸಿಡ್ ಜಾಸ್ತಿ ಇರೋದರಿಂದ, ಹಾಗೆ ವಿಟಮಿನ್ ಇ ಇರೋದರಿಂದ ನಮ್ಮ ಹೇರ್ನ ಬುಡದಿಂದನೇ ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಇದನ್ನು ಸಹ ಅಷ್ಟೇ ಏರ್ ಫಾಲ್ಗೆ ತುಂಬ ಚೆನ್ನಾಗಿ. ಹಾಗೆ ಯಾರಿಗೆಲ್ಲ ನೋಡಿ ಹಾರ್ಟ್ ಪ್ರಾಬ್ಲಮ್ ಇರೋರು ಈ ಅಗಸೆ ಬೀಜ ತಿನ್ನೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಇದ್ರದ್ದು ಜೆಲ್ ಸಹ ಅಷ್ಟೇ, ನಾವು ಅದನ್ನು ಬಿಸಿ ಮಾಡಿಕೊಂಡು ನೀರಲ್ಲಿ ಇದ್ರ ಜೆಲ್ ಅಷ್ಟೇ ಪ್ಯಾಕ್ ಥರ ಯೂಸ್ ಮಾಡ್ಕೋಬೋದು ಏರ್ ಫಾಲ್ ತಡೆಯೋದಕ್ಕೆ. ಅದೆಲ್ಲ ಮೇಲೆ ಅಪ್ಲಿಕೇಶನ್ ಆಯಿತು. ಇದೆಲ್ಲ ನೋಡಿ ಒಳಗಡೆ ನಾವು ಅಂದರೆ ಹೊಟ್ಟೆಗೆ ತೊಗೊಳೋದ್ರಿಂದ ತುಂಬ ಬೇಗ ಕೆಲಸ ಮಾಡುತ್ತೆ. ಇದು ರೋಸ್ಟ್ ಆಗಿದೆ, ಇಷ್ಟು ಸಾಕು. ಅದು ಅಷ್ಟೇ ಒಂದು ಪ್ಲೇಟಿಗೆ ಹಾಕೋಣ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಿಗೆ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ, ನಾವು ಯಾಕಂದರೆ ಅಂದರೆ ತಿಂತೀವಲ್ವ, ಸ್ವಲ್ಪ ಡೈಜೆಷನ್ ಚೆನ್ನಾಗಿ ಆಗಲಿ ಅಂತ ನಾನು ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಪ್ರಮಾಣ ಕಡಿಮೆನೇ ಇರಲಿ. ಇದನ್ನು ಅಷ್ಟೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಡೈಜೆಷನ್ಗೆ ಒಳ್ಳೆಯದಲ್ವ, ಅದ್ರ ಜೊತೆಗೆ ನಾವು ಸೇರಿಸಿದ್ರೆ. ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡ್ರಿ. ನೆಕ್ಸ್ಟ್ ನೋಡಿ ಕರಿಬೇವು. ಇದು ಸ್ವಲ್ಪ ತೊಳೆದು ಡ್ರೈ ಆದಮೇಲೆ ತೊಗೊಳ್ಳಿ. ಒಂದು ಸ್ವಲ್ಪ ಇದು ಅಷ್ಟೇ ಸ್ವಲ್ಪ ಈ ಕರಿಬೇವಲ್ಲಿ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾಗಲೇ ನಿಮಗೆ ಕ್ರಿಸ್ಪಿ ಆಗುತ್ತೆ ನೀವು ಫ್ರೈ ಮಾಡ್ತಾ ಮಾಡ್ತಾ. ಇದರಲ್ಲೂ ಅಷ್ಟೇ ಪ್ರೋಟೀನ್ ಇರುತ್ತೆ. ಹಾಗೆ ನೋಡಿ, ನೀವು ಕೈ ನಿಂಗಂದರೆ ಪುಡಿ ಪುಡಿ ಆಗುತ್ತೆ, ಅದು ಅಷ್ಟು ಸಾಕು. ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡು ಈಗ ನೋಡಿ, ಇದೆಲ್ಲ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೇರಿಸ್ಬೇಕು. ಇದು ನಮ್ಮ ಹೇರ್ನ ಅಂದರೆ ಗ್ರೋತ್ ಮಾಡೋದಕ್ಕಷ್ಟೇ ಅಲ್ಲ, ನಿಮಗೆ ವೈಟ್ ಹೇರ್ ಬರದೇ ಇರೋ ಥರ ತಡೆಯುತ್ತೆ. ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಸಿ ವಿಟಮಿನ್ ರಿಚ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಸಹ ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ನೀವು ಡೈಲಿ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಬರೀ ಏರ್ ಫಾಲು ಅಲ್ಲ, ಅದೇ ನೋಡಿ ನೆಲ್ಲಿಕಾಯಿ, ಡ್ರೈ ನೆಲ್ಲಿ ಪೌಡರು, ಇದು ಅಷ್ಟೇ ಇದರಲ್ಲಿ ಮಿಕ್ಸ್ ಮಾಡಿ ಫುಲ್ಲು ಮಿಕ್ಸ್ ಮಾಡಿ. ಇದು ನಿಮಗೆ ಡ್ರೈ ಪೌಡ್ರು ಆನ್ಲೈನಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳ್ಬೋದು. ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಇಲ್ಲೆಲ್ಲ ನೋಡಿ ಈ ಥರ ಪೌಡ್ರ್ ಮಾಡಿ ಒಂದು ಏರ್ ಟೈಟ್ ಬಾಕ್ಸಲ್ಲಿ ನೀವು ತುಂಬಿಟ್ಕೊಳ್ಬೋದು. ಇದು ನೀವು 6 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು, ಏನೂ ಹಾಳಾಗಲ್ಲ. ಎಲ್ಲ ಡ್ರೈ ಪದಾರ್ಥ ಯೂಸ್ ಮಾಡಿರೋದ್ರಿಂದ. ನಾನು ಆಲ್ರೆಡಿ ನನ್ನ ಹತ್ರ ಇತ್ತು, ನಿಮ್ಗೆ ತೋರಿಸೋದಕ್ಕೆ ಸ್ವಲ್ಪ ಮಾಡಿದ್ದೀನಿ. ಆಮೇಲೆ ನೀವು ಅಷ್ಟೇ ಟ್ರಯಲ್ಗೆ ಅಂತ ಒಂದು ಸ್ವಲ್ಪ ಮಾಡಿ ಬೇಕಾದರೆ ನೋಡಿ, ಯಾಕಂದರೆ ಇದು ಮೆಂತ್ಯ ಹಾಕಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ. ಬಟ್ ನೀವು ಇದನ್ನು ಕಂಟಿನ್ಯೂಸ್ ಅಟ್ಲೀಸ್ಟ್ ಒಂದು 2 ಮಂತ್ಸು ಯೂಸ್ ಮಾಡಿದ್ರೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದು. ಏರ್ ಫಾಲ್ ಅಂತೂ ಖಂಡಿತವಾಗಿ ಕಂಟ್ರೋಲ್ ಬರುತ್ತೆ, ಅದಕ್ಕೆ ನಾನೇ ಸಾಕ್ಷಿ. ಹಾಗಾಗಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು. ಈ ಥರ ಒಂದು ಸ್ಪೂನು ನೋಡಿ, ಇದು ದೊಡ್ಡದಿದೆ ಹಾಗಾಗಿ ನಾನು ಒಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ. ಈ ಥರ ಫುಲ್ ಒಂದು ಸ್ಪೂನ್ ತೊಗೊಂಡು, ಬಟ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಹಾಗೆ
18 ಇಯರ್ಸ್ ಅಬೋ ಇರೋರು ಯಾರು ಬೇಕಾದರೂ ತೊಗೊಳ್ಬೋದು, ಲೇಡೀಸು ಜೆಂಟ್ಸು ಯಾರಾದರೂ ತೊಗೊಳ್ಬೋದು, ಒಳ್ಳೆಯದು. ಹಾಗೆ ಇದು ಏರ್ ಫಾಲಿಗೆ ಅಂತಲೇ ಏನಲ್ಲ, ಡಯಾಬಿಟಿಸ್ ಇದ್ದವ್ರಿಗೆ ಅದು ಕಂಟ್ರೋಲಿಗೆ ಬರುತ್ತೆ, ಯಾಕೆಂದರೆ ಮೆಂತ್ಯ ಹಾಕಿರೋದ್ರಿಂದ. ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಯಾಕೆಂದರೆ ಫ್ಲಾಕ್ಸ್ ಸೀಡ್ಸ್ ಅಗಸೆ ಬೀಜ ಹಾಕಿರೋದ್ರಿಂದ ಅದು ಒಳ್ಳೆಯದು. ಹಾಗೆ ಇದರಲ್ಲಿ ಲಾಸ್ಟಿಗೆ ಏನು ಸೇರಿಸಿದ್ವಲ್ಲ ನೆಲ್ಲಿಕಾಯಿ ಪೌಡ್ರು, ಅದು ಸಹ ಅಷ್ಟೇ ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ಆಮೇಲೆ ವೈಟ್ ಹೇರ್ ಬರದೇ ಇರೋ ಹಾಗೆ ತಡೆಯುತ್ತೆ ಇದು. ಇದನ್ನು ಖಾಲಿ ಹೊಟ್ಟೆಲಿ ಒಂದು ಸ್ಪೂನ್ ಹಾಕ್ಕೊಂಡು ನೀರು ಗಟಗಟ ಅಂತ ಕುಡಿಬೋದು. ಇಲ್ಲ ಅಂತಂದರೆ ಆ ಥರ ನಮಗೆ ಆಗಲ್ಲ ಅಂದರೆ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರು ಕುಡಿದು ಆಮೇಲೆ ಒಂದು ಗ್ಲಾಸ್ ನೀರು ಕುಡಿಬೋದು, ಹಾಗೂ ಮಾಡ್ಬೋದು. ನೋಡಿ, ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಲ್ಲ, ಖಂಡಿತ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಡಾಕ್ಟ್ರು ಸಹ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಈ ಥರ ಹೇಳಿದಾಗ ಅವರೇ ಆಶ್ಚರ್ಯಪಟ್ಟರು. ಅಷ್ಟು ವರ್ಕ್ ಆಗಿದೆ, ನೀವು ಯೂಸ್ ಮಾಡಿ. ಹಾಗೆ ಕಮೆಂಟಲ್ಲಿ ಹೇಗೆ ಬಂತು, ನಿಮ್ಮ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆ ನಾನು ಇದು ಹಾಕ್ಕೊಂಡಿದ್ದೀನಲ್ಲ, ಯಾರಿಗೆಲ್ಲ ನಿಮಗೆ ಇಷ್ಟ ಆದರೆ ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದು 3 ಬರುತ್ತೆ, ಇದು ಒಂದಲ್ಲ 3 ಅಥವಾ 4 ಇದೆ, ಸರಿಯಾಗಿ ನೆನಪಿಲ್ಲ ನನಗೆ. ಅದು ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಯಾರು ಪರ್ಚೇಸ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನೆಕ್ಸ್ಟ್ ಇದೇ ಥರ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.